ಬೆಂಗಳೂರು ಉತ್ತರ ನಗರ ಪಾಲಿಕೆಯು ನಿನ್ನೆ ಸುಂದರ ಪಾಲಿಕೆಗಾಗಿ ಸ್ವಚ್ಛತಾ ಅಭಿಯಾನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಯಲಹಂಕ ಬಳಿಯ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ನೆರವೇರಿದ್ದು, ಉತ್ತರ ನಗರ ಪಾಲಿಕೆಯ 7 ವಿಧಾನಸಭಾ ಕ್ಷೇತ್ರ ಸ್ವಚ್ಛತೆಯಿಂದಿಡೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಒಟ್ಟು 4500 ಪೌರ ಕಾರ್ಮಿಕರು, ಮಾರ್ಷಲ್ಸ್, ಲಿಂಗ್ ವರ್ಕರ್ಸ್, ಇಂಜಿನಿಯರ್ಸ್ ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಸರಿಸುಮಾರು ಉತ್ತರ ಭಾಗದಲ್ಲಿ 95 ಕಿಲೋಮೀಟರ್ನಷ್ಟು ರಸ್ತೆಗಳಿದ್ದು ಅದರಲ್ಲಿನ ಕಸಗಳನ್ನು ಸಂಪೂರ್ಣವಾಗಿ ಸ್ವಚ್ಛತೆ ಮಾಡಲು ನಿರ್ಧರಿಸಲಾಗಿದೆ. 100 ವಾಹನಗಳನ್ನು ಬಳಸಿ ಈ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗ್ತೇವೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಮನೆಯಲ್ಲಿರುವ ಕಸಗಳನ್ನು ಹೊರತುಪಡಿಸಿ 490 ಟನ್ಗಳಷ್ಟು ಕಸವನ್ನು ಉತ್ತರ ಪಾಲಿಕೆಯು ಕೇವಲ ರಸ್ತೆಯಲ್ಲಿರುವ ಕಸವನ್ನೇ ತೆಗೆಸಿದ್ದೀವಿ ಅಂತ ಅಧಿಕಾರಿಗಳು ಈ ವೇಳೆ ತಿಳಿಸಿದ್ದಾರೆ. ಇವತ್ತು ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಿ ನಾವು ಈ ಇಂಟೆನ್ಸಿವ್ ಕ್ಲೀನಿಂಗ್ ಡ್ರೈವ್ ಅನ್ನು ನಾವು ತಗೊಂಡಿದ್ದೇವೆ. ಇದು ನಾವು ಒಂದು 10 ದಿವಸ ಹಿಂದೆ ನಾವು ಪ್ಲ್ಯಾನ್ ಮಾಡಿ, ಇದರ ಮುಖ್ಯ ಉದ್ದೇಶ ಏನೆಂದರೆ ಈ ಎಲ್ಲ 7 ವಿಧಾನಸಭೆ ಏನು ಇದು ಬರ್ತವೆ ನಮಗೆ ಕಾನ್ಸ್ಟಿಟ್ಯೂನ್ಸಿಗಳು, ಈ ಎಲ್ಲ 7 ವಿಭಾಗಗಳಲ್ಲಿ ಕ್ಲೀನಿಂಗ್ ಡ್ರೈವ್ ಮಾಡಬೇಕನ್ನೋದು. ಕ್ಲೀನಿಂಗ್ ಅಂದರೆ ಓನ್ಲಿ ಕಸ ವಿಲೇವಾರಿ ಒಂದೇ ಅಲ್ಲ. ಇದರಲ್ಲಿ ನಾವು ಈ ಡ್ರೈವ್ನಲ್ಲಿ ಒಂದು ರೋಡ್ ಸ್ಟ್ರೆಚ್ ತೊಗೊಂಡ್ರೆ ಆ ರೋಡ್ ಸ್ಟ್ರೆಚ್ನಲ್ಲಿ ಬರುವ ಕಸ, ಡ್ರೈ ವೇಸ್ಟ್ ಆರ್ ವೆಟ್ ವೇಸ್ಟ್, ಡ್ರೈನ್ ಕ್ಲೀನಿಂಗ್, ಡೆಬ್ರಿ ಕ್ಲೀನಿಂಗ್, ಬೇರೆ ಏನು ಸಾರ್ವಜನಿಕರು ಏನು ಮನೆಯಿಂದ ಕೆಲವು ವೇಸ್ಟ್ ಹಾಕ್ತಾರೆ, ಸೋಫಾಸ್ ಇತ್ಯಾದಿ, ಈ ಎಲ್ಲವನ್ನು ನಾವು ಕ್ಲೀನ್ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡಿದ್ದೇವೆ. ನಾಟ್ ಓನ್ಲಿ ಕಸ ವಿಲೇವಾರಿ ಅಂದರೆ ಏನು ದಿನನಿತ್ಯ ಡೋರ್ ಟು ಡೋರ್ ಬಂದು ಏನು ಹಸಿ ಕಸ ಒಣ ಕಸ ಏನು ತೊಗೊಂಡು ಹೋಗ್ತಾರೆ ಅದು ಒಂದೇ ಅಲ್ಲ, ಈ ಎಲ್ಲ ಥರ ವೇಸ್ಟನ್ನು ನಾವು ಕ್ಲೀನ್ ಮಾಡಬೇಕಂತ ತೊಗೊಂಡಿದ್ದೇವೆ. ಸೊ ಇದನ್ನು ಮಾಡುವ ಈ ಪ್ರಕ್ರಿಯೆಯಲ್ಲಿ ಎಂಟೈರ್ ಉತ್ತರ ನಗರ ಪಾಲಿಕೆಯಲ್ಲಿ ಸುಮಾರು 4500 ಜನ ನಾವು ಪೌರ ಕಾರ್ಮಿಕರ್ಸು, ಮಾರ್ಷಲ್ಸು, ಲಿಂಕ್ ವರ್ಕರ್ಸು, ಸೂಪರ್ವೈಸರ್ಸು, PK ಸೂಪರ್ವೈಸರ್ಸು, ಅಧಿಕಾರಿಗಳು, ಇಂಜಿನಿಯರ್ಸು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. RWAಗಳು ಸುಮಾರು 28 RWAಗಳು ಅವರ ಆ ತಂಡಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ.